ಪ್ರಿಯ ರೈತ ಬಾಂಧವರೇ, ವೆಲ್ಕಮ್ ಸೀಡ್ಸು ಶಂಕರ್ ಮೂರ್ತಿ ಅಂತ ಇವತ್ತು ನಿಡಘಟ್ಟಕ್ಕೆ ಬಂದಿದ್ದೀವಿ. ಇವರು ಹೊಸದಾಗಿ ನಮ್ಮದು ವೆಲ್ಕಮ್ 46 ತಳಿ ಬೆಳ್ಕೊಡ್ತಾ ಇದ್ದಾರೆ ರೈತರಿಗೆ, ಪಪ್ಪಾಯಿ ಅಂತ. ವೆಲ್ಕಮ್ 46 ತಮ್ಮ ಹೆಸರು ಒಂಚೂರು ಪರಿಚಯ ಮಾಡ್ಕೊಳ್ಳಿ. ತಮ್ಮ ಹೆಸರು ಕಿರಣ್ ಅಂತೇಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ನಿಡಘಟ್ಟ ಗ್ರಾಮ, ಬೆನಕ ಹೈಟೆಕ್ ನರ್ಸರಿ ಅಂತ ಹೇಳ್ಬಿಟ್ಟು ನಮ್ಮ ನರ್ಸರಿ. ನಾವು ಯಥೇಚ್ಛಾಗಿ ಟೊಮೊಟೊ ಎಲ್ಲ ಬೆಳೀತಾ ಇದ್ವಿ, ಬೇರೆ ವೆರೈಟಿ ಪಪ್ಪಾಯಿನ ಮಾಡ್ತಾ ಇದ್ವಿ. ಈಗ ವೆಲ್ಕಮ್ ಸೀಡ್ಸ್ 45 ಪಪ್ಪಾಯಿ 46 ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಆ ಕಡೆ ಈ ಕಡೆ ಎಲ್ಲ ಕೇಳಿದೆ. ಚೆನ್ನಾಗಿರೋದ್ರಿಂದ ನಮ್ಮೂರವರೇ ದಯಾನಂದ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಂಗಾಗಿ ನಾವು ರೀಸನಬಲ್ ರೈಟಿಗೆ ಬೆಳ್ಕೊಡ್ತೀವಿ. 6 ರೂಪಾಯಿ ಸಸಿನ 6 ರೂಪಾಯಿ ಸಸಿ ಬೆಳ್ಕೊಡ್ತಾ ಇದ್ದೀರಿ. ಎಷ್ಟು ದಿವಸ ಸಸಿ ಕೊಡ್ತೀರಿ? 6 ರೂಪಾಯಿ 60 ದಿನ, 2 ಮಂತ್ಸ್, 60 ದಿವಸ ಸಸಿ ಕೊಡ್ತೀರಿ. ಈಗ ನೀವು ಬೇರೆ ತಳಿ ಬೆಳಿತಾ ಇದ್ರಿ ಪಪ್ಪಾಯಿ, ವೆಲ್ಕಮ್ ತಳಿಗೂ ಅದಕ್ಕೂ ಏನು ನಿಮ್ಮ ಡಿಫ್ರೆನ್ಸ್ ಕಾಣಿಸ್ತಿದೆ? ವೆಲ್ಕಮ್ 100% ಜರ್ಮಿನೇಷನ್ ಇದೆ. ಜರ್ಮಿನೇಷನ್ 100% ಇದೆ. ಹೌದು, ಎಲ್ಲದೂ ಇದೆ ನೋಡಿ. ಈಗ ಸ್ಟಮ್ ಆಗ್ಲಿ ಚೆನ್ನಾಗಿದೆ, ಎಲ್ಲ ಸ್ಟಮ್ ಗಿಮ್ ಎಲ್ಲ ಚೆನ್ನಾಗಿ ನಿನ್ನೆ ನಾವು ರೆಡಮಿಲ್ ಇದನ್ನು ರೆಡಮಿಲ್ ಎಲ್ಲ ಸ್ಪ್ರೇ ಮಾಡಿದಿರಿ. ಹೌದು, ಸ್ಪ್ರೇ ಮಾಡಿದೀವಿ. ಸ್ಟಮ್ ಗಿಮ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸೂಪರ್ ಆಗಿ ಬರ್ತಾ ಇದೆ. ಸ್ಟಮ್ ಆಗ್ಲಿ, ಆಮೇಲೆ ರೂಟ್ ಆಗ್ಲಿ ಎಲ್ಲ ಸೂಪರ್ ಆಗಿ ಬರ್ತಾ ಇದೆ ನೋಡಿ. ರೂಟ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ಎಲ್ಲ ರೈತರಿಗೂ ಬೆಳ್ಕೊಡ್ತೀರಿ ವೆಲ್ಕಮ್ 46. ಈಗ ನಾವು ಈಗ ಟೊಮೊಟೊ ಕೊಟ್ಟಿದೀವಿ ಸಾಯಿ 25. ಈಗ ಅದನ್ನು ಈಗ ಚೆನ್ನಾಗಿದೆ. ಅದೊಂಚೂರು ಹೇಳಿ ಅದ್ರ ಬಗ್ಗೆ. ಈಗ ಸಾಯಿ 25 ಬೇಸಿಗೆಯಲ್ಲಿ 40 ರಿಂದ 45 ಡಿಗ್ರಿ ಉಷ್ಣಾಂಶ ತನಕ ತಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಎಲ್ಲ ನೋಡಿರೋದ್ರಿಂದ ಈಗ ಅದನ್ನು ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದಿರಿ. ವೆಲ್ಕಮ್ ಇದು ಸಾಯಿ 25. ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ, ಸ್ವಲ್ಪ ಮಟ್ಟಿಗೆ ಒಂದು 5 ಕ್ರೇಟ್ ಹಾಕೊಂಡು ನೋಡಿ, ಬೇರೆ ವೆರೈಟಿ ಕಂಪೇರ್ ಮಾಡಿ, ತುಂಬಾ ಚೆನ್ನಾದ್ರೆ ನೆಕ್ಸ್ಟ್ ಇಂದ ಅದನ್ನ ಕಂಟಿನ್ಯೂ ಮಾಡ್ರಿ ಅಂತ ರೈತರಿಗೆ ಹೇಳಿಕೆ. ಇಷ್ಟು ಮಾಹಿತಿ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು.